ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರನ್ನು ಸಂಪರ್ಕಿಸ್ತಾ ಇದ್ದೇವೆ. ಈಗ ನಮ್ಮ ಚಾನಲ್ನ ಕಾಲು ಹೋದ್ಮೇಲೆ ಅವರು ಫೋನ್ ತಗೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ಈ ಥರ ಕಾರ್ಯಕ್ರಮ ಹೋಗ್ತಾ ಇದೆ ಸರ್, ಒಂದು ಸ್ಟ್ರಿಂಗ್ ಆಪ್ರೇಷನ್ ನಿನ್ನೆ ರಾತ್ರಿ ನಿಮ್ಮ ವ್ಯಾಪ್ತಿಯಲ್ಲಿ ಮಾಡಿದ್ದೀವಿ, ಇಂಥದ್ದೊಂದು ದೊಡ್ಡ ಮೋಸ, ದೊಡ್ಡ ದಂಧೆ ನಡೀತಾ ಇದೆ. ಈ ದಂಧೆಯಿಂದ ಕರ್ನಾಟಕದ ಬಹುತೇಕ ಬಡವರು, ಮನೆ ಕಟ್ಕೊಳ್ಳೋರು ಅಂಥವ್ರಿಗೆಲ್ಲ ನಷ್ಟ ಆಗ್ತಾ ಇದೆ, ನೋವು, ವಂಚನೆ ಆಗ್ತಾ ಇದೆ. ಇದಕ್ಕೆ ನೀವೇನು ಕ್ರಮ ತಗೊಳ್ತೀರಿ ಅಂತ ನಮ್ಮ ಸಿಬ್ಬಂದಿ ಅವ್ರ ಜೊತೆ ಮಾತನಾಡಿದರೆ, ಮಾನ್ಯ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವೇನಾದರೂ ಈಗ ನೀವು ಹೇಳಿರೋದನ್ನು ಸುಳ್ಳು ಹೇಳ್ತಾ ಇದ್ದೀವಿ ಅಂತಂದರೆ ನೀವೇನಾದರೂ ಆ್ಯಕ್ಷನ್ ತಗೊಳ್ಳಿ. ಬಟ್ ನಮ್ಮ ಸಿಬ್ಬಂದಿಯ ಜೊತೆ ನೀವು ಮಾತನಾಡಬೇಕಾದ್ರೆ ಇಂಥ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರ್ದು. ಅವರು ನಿಮ್ಮ ವಿರುದ್ಧ ಕೇಸ್ ಮಾಡ್ತಾರೆ, ನಾನು ಕ್ರಮ ತಗೊಳ್ಬೇಕಾಗತ್ತೆ ಅಂತೇಳಿ ನಮಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಿಬ್ಬಂದಿ ಮಾತಾಡಿದ್ದು, ಮಾನ್ಯ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರೇ, ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ, ನಾವು ಹೇಳ್ತಕ್ಕಂಥದ್ದು ಈಗೇನಾದರೂ ಸುಳ್ಳಿದ್ರೆ ನೀವು ನಮ್ಮ ವಿರುದ್ಧನೂ ಕ್ರಮ ತಗೊಳ್ಳಿ. ನೀವು ನಮ್ಮ ಸಿಬ್ಬಂದಿ ಜೊತೆ ಮಾತನಾಡಿ, ಇಂಥದ್ದೊಂದು ದಂಧೆಯ ಬಗ್ಗೆ ನಾವು ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿ ನಿಮ್ಮ ಪೊಲೀಸರ ಸಮಕ್ಷಮದಲ್ಲಿ ಸಾಕ್ಷಿ ಸಮೇತವಾಗಿ ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದೀವಿ, ಅವ್ರ ವಿರುದ್ಧ ನೀವೇನು ಕ್ರಮ ತಗೊಳ್ತೀರಿ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ರಾಜ್ಯದ ಜನತೆಗೆ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥ ನೀವು ಕೊಡಿ ಅಂತ ನಾವು ನಿಮ್ಮನ್ನು ಪರಿಪರಿಯಾಗಿ ಬೇಡ್ಕೊಂಡ್ರೆ, ತಾವೇನು ಹೇಳ್ತಾ ಇದ್ದೀರಿ, ಇಂಥ ಸುದ್ದಿಗಳನ್ನು ನೀವು ಚಾನಲ್ನಲ್ಲಿ ಪ್ರಸಾರ ಮಾಡೋ ಹಾಗಿಲ್ಲ. ನೀವು ಹೇಗೆ ಪ್ರಸಾರ ಮಾಡಿದ್ರಿ, ನಿಮ್ಮ ವಿರುದ್ಧ ಅವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನಾನು ಕ್ರಮ ತಗೊಳ್ಬೇಕಾಗತ್ತೆ ಅಂತೇಳಿ ನಮಗೆ ವಾಪಸ್ ಬೆದರಿಕೆ ಹಾಕ್ತೀರಿ ಅಂತಂದ್ರೆ ಯಾರ ಚೇಲ ನೀವು? ಯಾರ ತೆರಿಗೆ ಹಣದಲ್ಲಿ ನೀವು ಇವತ್ತು ಅಧಿಕಾರಿಯಾಗಿದ್ದೀರಿ? ನೀವೊಬ್ಬ ಅಧಿಕಾರಿ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ನಿಮ್ಗಿದೆಯಾ? ಎಸ್ ಪಿ ಹುದ್ದೆಯಲ್ಲಿದ್ದೀರಿ ನೀವು. ಎಸ್ ಪಿ ಹುದ್ದೆಯಲ್ಲಿರುವಂಥ ಒಬ್ಬ ಅಧಿಕಾರಿ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರೆ ನಮ್ಮಂಥವ್ರನ್ನ ನೀವಿನ್ನೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅಂಥದ್ದೆಲ್ಲ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ರಿ. ಎಸ್ ಪಿ ಅಂತ ಇದುವರೆಗೂ ಹೇಳಿದ್ದೀನಿ, ಈಗ ಹೆಸರು ಹೇಳ್ತಾ ಇದ್ದೀನಿ, ಸಿ.ಕೆ. ಬಾಬಾ ಅಂತೇಳಿ. ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಸಿ.ಕೆ. ಬಾಬಾ ಅವರು ಮಾತನಾಡಿರುವಂಥದ್ದು ಈ ರೀತಿಯಾಗಿ ನಮ್ಮ ಸಿಬ್ಬಂದಿ ಜೊತೆ ನಮ್ಮ ಆಫೀಸ್ನ ಅಧಿಕೃತ ಲ್ಯಾಂಡ್ ಫೋನ್ ಮೂಲಕ ನಾವು ಕಾಲ್ ಮಾಡಿದ್ದೀವಿ. ಮೊಬೈಲ್ ಮೂಲಕ ಇದ್ದರೆ ಬೇಕಾದ್ರೆ ರೆಕಾರ್ಡಿಂಗ್ ಪ್ರಸಾರ ಮಾಡ್ಬೋದಾಗಿತ್ತು. ನಾವು ಅನಧಿಕೃತ ಏನು ಮಾಡ್ತಾ ಇಲ್ಲ, ಎಲ್ಲವುದು ಅಧಿಕೃತ ಮಾಡ್ಬೇಕಂತೇಳಿ ನಾವು ನಮ್ಮ ಆಫೀಸ್ನ ಕಚೇರಿಯ ನಂಬರಿಂದನೇ ಕಾಲ್ ಮಾಡಿದ್ದೀವಿ. ಸೊ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬ ಎಸ್ ಪಿ ಆಗಿ ಇವರೇ ಹಿಂಗೆ ಹೇಳ್ತಾರೆ ಅಂದರೆ, ಹಾಗಾದರೆ ಅಲ್ಲಿನ ಎಸ್ ಐ ಏನು ಹೇಳಬೇಕು, ಅಲ್ಲಿನ ಕಾನ್ಸ್ಟೇಬಲ್ ಏನು ಹೇಳಬೇಕು? ಯಾವ ದುರಂಕಾರ ರೀ ಇದು? ಯಾವ ಅಧಿಕಾರದ ಮದ ರೀ ಇದು? ಯಾರ ಸೇವೆಗಿದ್ದೀರಿ? ಇಂಥ ಕಳ್ಳ ಕಾಕರ ಸೇವೆಗಿದ್ದೀರಾ ನೀವು? ಕರ್ನಾಟಕದ ಕೋಟ್ಯಾಂತರ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಜನ ನೋಡ್ತಾ ಇದ್ದಾರ್ರಿ. ನಾವು ಸುಳ್ಳು ಹೇಳ್ತಾ ಇದ್ರೆ ನೀವು ನಮ್ಮ ವಿರುದ್ಧ ಕ್ರಮ ತಗೊಳ್ಳಿ. ಈಗ ನಾನು ಆನ್ ಏರಲ್ಲಿ ಹೇಳ್ತಾ ಇದ್ದೀನಲ್ಲ, ನೀವು ನಮ್ಮ ಸಿಬ್ಬಂದಿಯ ಜೊತೆ ಮಾತನಾಡಬೇಕಾದ್ರೆ ಹಿಂಗೆ ಹೇಳಿದ್ದೀರಿ. ಏನಂತ ಹೇಳಿದ್ದೀರಿ? ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೊಳ್ತೀರಿ ಅಂತ ಕೇಳಿದಾಗ ನೀವು ಇಂಥ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು. ನೀವ್ಯಾರ್ರಿ ಇಂಥ ಸುದ್ದಿ ಪ್ರಸಾರ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಕ್ಕೆ? ಬಂಡವಾಳ ಹಾಕಿರೋದು ನಾವು, ಕೆಲಸ ಮಾಡ್ತಾ ಇರೋದು ನಾವು, ಜನಪರ ಕೆಲಸ ಮಾಡ್ತಾ ಇದ್ದೀವಿ, ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ ಜವಾಬ್ದಾರಿಯುತ ಮಾಧ್ಯಮವಾಗಿ. ಆಯಿತು, ಫರ್ಗೆಟ್ ಇಟ್. ನಮ್ಮ ವಿರುದ್ಧ ಅವರು ಕೇಸ್ ಹಾಕ್ತಾರಂತೆ, ಇವ್ರು ಕ್ರಮ ತಗೊಳ್ತಾರಂತೆ. ಆಯಿತು, ತಗೊಳ್ಳಿ. ಇಫ್ ವಿ ಆರ್ ರಾಂಗ್, ಕಾನೂನಿನಲ್ಲಿ ಅವಕಾಶ ಇದ್ರೆ ತಗೊಳ್ಳಿ. ಬಟ್ ಆದರೆ ನೀವು ಮಾತಾಡಬೇಕಾದ್ರೆ ಯಾವ ಸುದ್ದಿ ಪ್ರಸಾರ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ನೀವು ನಮ್ಮನ್ನು ಬೆದರಿಸೋದಕ್ಕೆ ಹೋದರೆ ಪೊಲೀಸರು ಯಾರ ರಕ್ಷಣೆಗೆ ನಿಂತಿದ್ದಾರೆ? ಕಳ್ಳ ಕಾಕರ ರಕ್ಷಣೆಗೆ ನಿಂತಿದ್ದಾರಾ ಅಥವಾ ಸಮಾಜ ರಕ್ಷಣೆಗೆ ನಿಂತಿರುವಂಥ ಜನರ ಪರವಾಗಿದ್ದಾರಾ? ಇದು ನಮ್ಮ ಪೊಲೀಸ್ ವ್ಯವಸ್ಥೆನಾ? ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಹಾಗಾದರೆ ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಮಾನ್ಯ DGIGP ಅವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ರಾಜ್ ನ್ಯೂಸ್ನ ಕಳಕಳಿಯ ವಿನಂತಿ. ಇಷ್ಟು ರಿಸ್ಕ್ ತಗೊಂಡು ಕಾರ್ಯಾಚರಣೆ ಮಾಡಿದ್ದೀವಿ, ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದೀವಿ, ಮಳೆಯಲ್ಲೂ ಕೂಡ ಲೆಕ್ಕಿಸದೆ ಕ್ಯಾಮ್ರಾ ಲೋಗೋ ಹಿಡಿದು ಕೆಲಸ ಮಾಡಿದ್ದೀವಿ. ರಾಜ್ಯದ ಜನತೆಗೆ ನ್ಯಾಯ ಒದಗಿಸಿಕೊಡಿ.
ಗೃಹ ಮಂತ್ರಿಗಳೇ, SP ಅವರ ಈ ಮಾತಿಗೆ ತಮ್ಮ ಉತ್ತರ ಏನು ಅನ್ನೋದು ಕೂಡ ನಿರೀಕ್ಷೆ ಮಾಡ್ತೀವಿ.